ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಕ್ವಿಕ್ ರೆಸಿಪಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೇಲಿರುವಂಥದ್ರಲ್ಲೇ ಮಾಡುವಂಥದ್ದು. ಮೊದಲಿಗೆ ಕಾಲಿಫ್ಲವರ್ ಆಪ್ಷನಲ್ಲು. ಸೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಟಾಣಿ, ಸ್ವಲ್ಪ ಜೊತೆಗೆ ಒಂಚೂರು ಉಪ್ಪು, ಬೇಗ ಈರುಳ್ಳಿ ಬೇಯೋದಕ್ಕೋಸ್ಕರ, ಹಾಗೆ ಮೆಂತ್ಯ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಇದಿಷ್ಟು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿ, ಯಾಕೆಂದರೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಸೊ ಸ್ವಲ್ಪ. ಈಗ ಹೂಕೋಸು ಏನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ. ಅದು ಕೂಡ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು, ಅಥವಾ ಅದ್ರ ಬದಲು ನಿಮ್ಗೆ ಬೇರೆ ತರಕಾರಿ ಬೇಕಿದ್ದರೂ ಹಾಕ್ಕೋಬೋದು. ಸ್ವಲ್ಪ ಕಾಯಿ ಹಾಲು ಕೂಡ ಮಿಕ್ಸ್ ಮಾಡಿದೆ. ಹಾಗೆ ಇದು ಫ್ರೆಶ್ ಕ್ರೀಮ್, ಚೆನ್ನಾಗಿ ಹಾಲನ್ನ ಕುದಿಸಿ ಕೆನೆ ಬರುತ್ತಲ್ಲ, ಆ ಕೆನೆನ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದು ಕೂಡ ಆಪ್ಷನಲ್, ನಿಮಗೆ ಇದ್ದರೆ ಹಾಲು ಆ ಟೈಮ್ಗೆ ನೀವು ಕೆನೆನ ತೊಗೊಂಡು ಹಾಕ್ಬೋದು. ನನಗೆ ತುಂಬ ಇಷ್ಟ, ಅದಕ್ಕೆ ಅದು ಚೂರು ಫ್ರೆಶ್ ಆಗಿ ಕ್ರೀಮ್ ಥರ ಹಾಕ್ತೀನಿ. ಅಕ್ಕಿ ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಒಂಚೂರು ತುಪ್ಪ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ವಾವ್, ಆಲ್ರೆಡಿ ಪಲಾವ್ ರೆಡಿ ಆಗೋಯ್ತು. ಹಾಗೆ ಸ್ವಲ್ಪ ಉದ್ದಿನ ಬೇಳೆನ ನೈಟ್ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆದು ಏನಂತೀರಿ, ಪಕೋಡ ಥರ ಮಾಡ್ಬೋದು, ಇಲ್ಲಾಂದರೆ ವಡೆ ಥರ ಹಾಕ್ಬೋದು. ಆಮೇಲೆ ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಆಯಿತು ರೆಸಿಪಿ. ಇದು ಸ್ವಲ್ಪ ಡಯಟ್ ಮಾಡೋರಿಗೆ ಇರ್ತಾರಲ್ಲ ಮನೆಗಳಲ್ಲಿ, ಸೊ ಅವರಿಗೆ ಈ ರೆಸಿಪಿ, ಈ ಡಿನ್ನರ್. ಚಪಾತಿ ಲಟ್ಸ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಕೂಡ ಬೇಯಿಸ್ಕೊಂಡು, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಫುಲ್ಕ ಥರ ಆಯಿಲ್ ಏನು ಹಾಗೆ ಹಸಿಟ್ಟು ಕಲಸಿ, ಹಾಗೆ ಚಪಾತಿನ ಮಾಡಿಕೊಂಡು ಈ ರೀತಿ ಚಟ್ನಿ ಪುಡಿ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ದರೆ ಮಸ್ತ್ ಕಾಂಬಿನೇಷನ್. ಚೆನ್ನಾಗಿ ಇನ್ನೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದೊಂಥರ ಟೇಸ್ಟ್. ಊಟ ಎಲ್ಲ ಆಯಿತು. ಒಂದು ಲಾಸ್ಟ್ ಗೇಮ್ ಆಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಗೇಮ್ ಆಡ್ತಿದ್ವಿ. ಹೀಗಿತ್ತು ರಾತ್ರಿ. ನಿಮ್ಮ ರಾತ್ರಿ ಕೂಡ ಶುಭವಾಗಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.